ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿಂದ ನಮ್ಮ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳದ್ದು ಪೇಮೆಂಟ್ ಕ್ಲಿಯರ್ ಆಗ್ತಾ ಇಲ್ಲ. 750 ರೂಪಾಯಿ ಪೇ ಮಾಡಿದರೆ ಮತ್ತೆ ಪದೇ ಪದೇ ಪೇಮೆಂಟ್ ಕೇಳ್ತಾ ಇದೆ. ಆಮೇಲೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋದರೂ ಕೂಡ ಈ ಆಪ್ಷನ್ ಎಂಟ್ರಿ ಕಾಲೇಜ್ಗಳು ತೋರಿಸ್ತಾ ಇಲ್ಲ. ಉದಾಹರಣೆ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ವಿದ್ಯಾರ್ಥಿದು ನಾನು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕೆದವ್ರು ಯಾರಾದರೂ ನೋಡ್ಕೋಬೋದು ಇಲ್ಲೆಲ್ಲ ಯಾತ್ರೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ. ಸೊ ನಾನು ಎಲ್ಲ ಆ್ಯಂಗಲಿಂದ ಕೂಡ ನಾನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾಲೇಜ್ ಸೆಲೆಕ್ಷನ್ ಆಗಿರ್ಬೋದು, ಇಲ್ಲಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಂಬಂಧಿಸಿದಂತೆ ಇರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಿ, ಕಾಲೇಜ್ ತೋರಿಸುತ್ತೆ. ಓಕೆ, ಅಟ್ಲೀಸ್ಟ್ ಪ್ರೈವೇಟ್ ಕಾಲೇಜ್ ತೋರಿಸುತ್ತೆ ಈ ರೀತಿಯಾಗಿ. ಬಟ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ತೆಳಗಡೆ ಆ್ಯಡ್ ಆಗಬೇಕು ಅದು ಅಲ್ಲಿ. ಬಟ್ ಇಲ್ಲಿ ನೋಡ್ತಾ ಇದ್ದೀರಿ, ನೋ ಮೋರ್ ಆಪ್ಷನ್ ಆರ್ ಅವೈಲೇಬಲ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಒಂದೇ ವಿದ್ಯಾರ್ಥಿಗಳದಲ್ಲ, ಭಾಳಷ್ಟು ವಿದ್ಯಾರ್ಥಿಗಳು ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೂ ಬರ್ತಾ ಇಲ್ಲ. ಇನ್ ಕೇಸ್ ಆಫ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋಗಿ ಪ್ರಯತ್ನ ಮಾಡಿದರೂ ಕೂಡ ಏನಾಗ್ತಾಯಿದೆ ಅಂತಂದರೆ ಅವ್ರಿಗೆ ಸರಿಯಾದಂತಹ ಒಂದು ಸಬ್ಮಿಟ್ ಆಗ್ತಾಯಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಒಂದು ವಿದ್ಯಾರ್ಥಿಯು ಕೆಗೆ ಕಾಲ್ ಮಾಡಿ ಕೇಳಿದಾಗ ಸೊ ಅವ್ರು ಹೇಳ್ತಾ ಇದ್ದಾರೆ ಏನಂತಂದರೆ, ನೀವು ರಾತ್ರಿ ಟ್ರೈ ಮಾಡಿರಿ, ಲೇಟಾಗಿ ಟ್ರೈ ಮಾಡಿರಿ, ಒಂಥರ ಹೆಂಗಪ್ಪ ಅಂದರೆ ಸುಸ್ತಾಗಿದ್ದಾರೇನೋ ಅಂಥೇಳಿ. ಅಂದರೆ ಪದೇ ಪದೇ ಕಾಡಿ ಬೀಳಿ ಸುಸ್ತಾಗಿ ಕೂತಿರ್ತಾರಲ್ಲ, ಆ ರೀತಿಯಾಗಿ ಅವರು ರೆಸ್ಪಾನ್ಸ್ ಮಾಡ್ತಾ ಇರುವಂಥದ್ದು ಕೆದವರು. ಆದರೆ ಇದು ಒಂಥರ ಹೆಂಗಪ್ಪ ಅಂತಂದರೆ ಯಾರಿಗೂ ಆಟ ಮತ್ತು ಬೇರೆದವ್ರಿಗೆ ಪ್ರಾಣ ಸಂಕಟ ಅನಿಸ್ತಿರೋದು, ಆ ರೀತಿಯಾಗಿ ಒಂದು ಶೋ ಆಗಿಬಿಟ್ಟಿದೆ. ಇದು ವಿದ್ಯಾರ್ಥಿಗಳಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಸೊ ಈ ಕೆದವರು ಇದಕ್ಕೆ ಬೇಗ ರೆಸ್ಪಾನ್ಸ್ ಮಾಡಬೇಕು ಮತ್ತು ದಿನಾಂಕವನ್ನು ವಿಸ್ತರಣೆ ಮಾಡಬೇಕು. ಆದರೆ ಹೇಳಿದರು ದಿನಾಂಕ ವಿಸ್ತರಣೆ ಆಗುತ್ತೆ ಅಂತ ಒಂದು ಮಾತನ್ನೇ ಹೇಳಿದ್ದಾರೆ. ಈ ಒಂದು ರೆಕಾರ್ಡಿಂಗ್ ಕೇಳಿಸ್ತೀನಿ ನಿಮಗೆ ನಾನು. ಬಟ್ ನೀವು ಕೂಡ ನಾಳೆಗೆ ಏನು ಮಾಡಿ ಅಂತಂದರೆ ಪ್ರತಿಯೊಬ್ಬರು ಕೂಡ ನೀವು ಕೆಗೆ ಕಾಲ್ ಮಾಡಬೇಕು. ನಾಳೆಗೆ ನಿಮ್ಮ ಪ್ರಾಬ್ಲಮ್ಗಳನ್ನ ಕಂಪಲ್ಸರಿಯಾಗಿ ಅದು ವೇಟಿಂಗಲ್ಲಿ ಬರಲಿ. ಕಾಲ್ ಬೇಕಾದ್ರೆ ವೇಟಿಂಗಲ್ಲಿ ಇರಲಿ. ವೇಟ್ ಮಾಡಿ ರಿಸೀವ್ ಮಾಡೋ ತನಕ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ. ಅಂದರೆ ಡೇಟ್ ಎಕ್ಸ್ಟೆಂಡು ಕೂಡ ಆಗುತ್ತೆ, ಜೊತೆಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಹಲೋ ಮೇಡಮ್ ನಮಸ್ತೆ. ಹೇಳಿ ಮ್ಯಾಮ್. ಮೇಡಮ್, ಬಿ ಎಸ್ ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಕ್ಕೆ ಹೋದ್ರೆ ನೋ ಮೋರ್ ಆಪ್ಷನ್ ಟು ಸೆಲೆಕ್ಟ್ ಅಂತ ಬರ್ತಿದೆ. ಕಾಲೇಜಸ್ ಶೋ ಆಗ್ತಿಲ್ಲ. ಅದು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಮೇಡಮ್. ನಿನ್ನೆಯಿಂದ ನೈಟ್ ಮಾಡಿ ಅಂತ ಹೇಳಿದ್ದಾರೆ ಒಂದಿಷ್ಟು ಜನ ಯೂಟ್ಯೂಬರ್ಸು. ನೈಟ್ ಕೂಡ ಟ್ರೈ ಮಾಡಿದ್ದೀವಿ, ನೈಟು ಬರ್ತಿಲ್ಲ ಮೇಡಮ್. ಅದು ಮಿಡ್ ನೈಟಲ್ಲಿ ಮತ್ತೆ ನೋಡಿದರೆ ಏನು ಹೇಳ್ರಿ, ಏನೋ ಅರ್ಥ ಆಗಿಲ್ಲ ಮ್ಯಾಮ್. ಇಷ್ಟು ಫಾಸ್ಟಾಗಿ ಸ್ವಲ್ಪ ಸ್ಲೋ ಆಗಿ ಹೇಳಿ ಮ್ಯಾಮ್. ಇಲ್ಲ ಮೇಡಮ್, ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಕ್ಕೆ ಹೋದ್ರೆ ಕಾಲೇಜಸ್ ಶೋ ಆಗ್ತಿಲ್ಲ. ಬಿ ಎಸ್ ಸಿ ನರ್ಸಿಂಗ್ ಜಿ ಅಂತ ಇದೆಯಲ್ಲ ಆಪ್ಷನು, ಅದನ್ನ ಸೆಲೆಕ್ಟ್ ಮಾಡಿದರೆ ನೋ ಮೋರ್ ಆಪ್ಷನ್ ಟು ಸೆಲೆಕ್ಟ್ ಅಂತ ಬರ್ತಿದೆ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲ ಹಂಗೆ ಕಾಲ್ ಬಂದಿದೆ, ಹೇಳಿದ್ದೀವಿ, ಅಪ್ಡೇಟ್ ಆಗುತ್ತೆ. ಬೆಳಿಗ್ಗೆ ನಾನೇ ಕಾಲ್ ಮಾಡಿದ್ದೆ ಮೇಡಮ್ ಅವ್ರಿಗೆ, ಕಂಪ್ಲೀಟ್ ಇದು ಮಾಡಿದ್ದೀವಿ ಅಂತಂದರು. ಇನ್ನೂ ಅಪ್ಡೇಟ್ ಆಗಿಲ್ಲ ಮೇಡಮ್, ಅದ್ರ ಸಲುವಾಗಿ ನಾನು ಕಾಲ್ ಮಾಡಿದೆ. ಹಾಂ ಮೇಡಮ್. ಒಂದು ನಿಮಿಷ ಮ್ಯಾಮ್. ಹಲೋ ಹೇಳಿ ಮೇಡಮ್. ಮ್ಯಾಮ್ ಹಂಗೆ ಒಂದು 7:30 ಮೇಲೆ ಟ್ರೈ ಮಾಡಿ ನೋಡಿ ಮ್ಯಾಮ್. ಹೌದಾ ಮೇಡಮ್. ಮತ್ತೆ ಮೇಡಮ್ ಒಂದಿಷ್ಟು ಜನ ಆಪ್ಷನ್ ಎಂಟ್ರಿ ಬರ್ತಿದೆ, ಬಟ್ ಕಾಲೇಜ್ ಎಲ್ಲ ಶೋ ಆಗ್ತಿದ್ದಾವೆ, ಎಲ್ಲ ಚಾಯ್ಸ್ ಹಾಕೊಂತಾರೆ. ಅಲ್ಲಿ ಸಬ್ಮಿಟ್ ಕೊಡಕ್ಕೆ ಹೋದ್ರೆ ಅದು ಎರರ್ ಅಂತ ಬರ್ತಿದೆ. 8 ಮೇಲೆ ಟ್ರೈ ಮಾಡಿ ನೋಡಿ ಮ್ಯಾಮ್. ನಿನ್ನೆ ನೈಟ್ ಎಲ್ಲ ಮಿಡ್ ನೈಟ್ ಎಲ್ಲ ಟ್ರೈ ಮಾಡಿದ್ದೀವಿ ಮೇಡಮ್, ಅದು ಕೂಡ ಬರ್ತಿಲ್ಲ. ಒಂಚೂರು ನೋಡಿ ಅಪ್ಡೇಟ್ ಮಾಡಿ. ಹಾಂ ಓಕೆ ಮ್ಯಾಮ್, ಹೇಳಿರ್ತೀನಿ. ಅಂದರೆ 2 days ಅಷ್ಟೇ ಇದೆ ಅಲ್ವಾ ಮೇಡಮ್, ಅದ್ರ ಸಲುವಾಗಿ. ಆದರೆ ಎಕ್ಸ್ಟೆಂಡ್ ಆಗುತ್ತೆ ಮ್ಯಾಮ್, ಮಾಡಿ. ಓಕೆ ಮೇಡಮ್.